ಹಿಂದೂ ಮುಸ್ಲಿಂ ಜನಾಂಗ ಒಂದೇ ಎನ್ನುವ ಭಾವೈಕ್ಯತೆ ಜನತೆಗೆ ಸಾಮರಸ್ಯದ ಬದುಕನ್ನ ಸೂರಿನಹಳ್ಳಿ ಗ್ರಾಮದಲ್ಲಿ ಕಾಣಬಹುದಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಚಳ್ಳಕೆರೆ ತಾಲೂಕು ಸೂರನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ 48 ಲಕ್ಷ ವೆಚ್ಚದಲ್ಲಿ ಮುಸ್ಲಿಂ ಸಮುದಾಯದವರು ನಿರ್ಮಿಸಿರುವ ಜಾಮಿಯಾ ಮಸೀದಿಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಸಾಮರಸ್ಯ ಎನ್ನುವುದು ಬಹಳ ಮುಖ್ಯ. ಜಾತಿ ವ್ಯವಸ್ಥೆ ಮೀರಿ ಪೂರಕವಾಗಿ ಎಲ್ಲರೂ ಜೀವನ ನಡೆಸಿದರೆ ಮಾತ್ರ ಸಾರ್ಥಕ ಬದುಕು ಕಾಣಬಹುದು. ಹಿಂದೂ, ಮುಸ್ಲಿಂ, ಇಸ್ಲಾಂ, ಸಿಖ್, ಜೈನ್ ಗ್ರಂಥಗಳಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ಇರಬೇಕು ಎಂಬುದನ್ನು ದಾರ್ಶನಿಕರು ಈ ಹಿಂದೆ ಹೇಳಿದ್ದಾರೆ. ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು ಎಂದರು. ಬಿಜೆಪಿ ಪಕ್ಷದ ಮಾಜಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಿಂದೂ, ಮುಸ್ಲಿಂ ಎಲ್ಲರೂ ಒಂದೇ ಕುಟುಂಬದ ಮಕ್ಕಳಂತೆ ಇದ್ದು, ಈ ನೂತನ ಜಾಮಿಯಾ ಮಸೀದಿ ನಿರ್ಮಾಣಕ್ಕೆ ಮುಸ್ಲಿಂ ಬಂಧುಗಳ ಜೊತೆಗೆ ಗ್ರಾಮದ ಕೆಲವರು ಕೈಲಾದಷ್ಟು ಹಣಕಾಸಿನ ನೆರವು ನೀಡಿ ಪ್ರೋತ್ಸಾಹ ನೀಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಜಾಮಿಯಾ ಮಸೀದಿ ಅಧ್ಯಕ್ಷ ಜನಾಬ್ ಎಂ ರಶೀದ್ ಸಾಬ್, ಮೆಡಿಕಲ್ ಚನ್ನಕೇಶವ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ವಿಜಯಕುಮಾರ್, ನರಸಿಂಹಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಸ್ಲಿಂ ಸಮುದಾಯದ ಹಿರಿಯರು, ಮುಖಂಡರು, ಗ್ರಾಮಸ್ಥರು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಂಪುರ. ಕ್ಷೇತ್ರದಲ್ಲಿ ಎಲ್ಲಿ ಸಾಮರಸ್ಯ ಗ್ರಾಮ ಅಂತ ಹಾಕಿರ್ತಕ್ಕಂಥದ್ದು ಸೂರಿನಹಳ್ಳಿ ಗ್ರಾಮ. ಹೊಸ ಅಂತ ಒಂದು ಸಾಮರಸ್ಯ ಒಂದು ಗ್ರಾಮ ಅಂತ ಹೇಳಿ ಹೆಸರನ್ನ ಹೊಂದಿರತಕ್ಕಂಥ ಈ ಒಂದು ಸೂರಿನಹಳ್ಳಿ ಗ್ರಾಮದಲ್ಲಿ ಇವತ್ತು ಮುಸ್ಲಿಂ ಜನಾಂಗಕ್ಕೋಸ್ಕರ ಎಲ್ಲ ಜನಾಂಗದವರು ಸಹಕರಿಸಿ, ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರ ಮುಖಂಡತ್ವ ವಹಿಸಿದರಂತೆ ಎಲ್ಲರ ಮಾತುಗಳಲ್ಲಿ ಈಗಾಗಲೇ ಬರ್ತಾ ಇದೆ. ಒಟ್ಟಾರೆಯಾಗಿ ಇದನ್ನ ಸುಮಾರು 48 ಲಕ್ಷ, ಅದು ನಮಗೆ ಯಾವುದೇ ಅನುದಾನ ಕೇಳಿಲ್ಲ. ಅವರು ಅವ್ರ ಧರ್ಮದವ್ರನ್ನ ಸೇರಿಸಿ ಬೇರೆ ಬೇರೆ ಎಲ್ಲ ಸೇರಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ಈಗ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಮುಸ್ಲಿಂ ಜನಾಂಗರು ಮೊದಲುಗೊಂಡು ಎಲ್ಲ ಈ ಗ್ರಾಮಕ್ಕೆ, ಯಾಕಂದ್ರೆ ಯಾವತ್ತೂ ಕೂಡ ಸಾಮರಸ್ಯ ಅನ್ನೋದು ಬಹಳಷ್ಟು ಮುಖ್ಯ. ಇಂಥ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ನಾವೆಲ್ಲನೂ ಮೀರಿ ಆ ಸಾಮರಸ್ಯ ಅನ್ನೋ ಒಂದು ಶಬ್ದ ಏನಿದೆ ಅದಕ್ಕೆ ಬಹಳಷ್ಟು ನಾವು ಪೂರಕವಾಗಿ ನಾವು ಜೀವನ ಮಾಡಬೇಕಾಗ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವೇನಾದ್ರೂ ಕಾಣ್ಬೋದು. ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಅಂತ ಒಂದು ಸಾಮರಸ್ಯ ಒಂದು ಸ್ವಲ್ಪ ಕಡಿಮೆ, ಬೇರೆ ಬೇರೆ ರೀತಿಯಲ್ಲಿ ಇರಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮೂರಲ್ಲಿ ಕೂಡ ಕಲ್ಮಕಟ್ಟೆನಲ್ಲಿ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದನ್ನು ಕೂಡ ನೀವೇನ್ ಮಾತಾಡ್ತೀರಿ, ಈಗ ಮಾತಾಡೋಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರಿಗೆ ನಮ್ಮ ಮಾಮನ ಅದೇನು ಹೇಳ್ದಲ್ಲಪ್ಪ, ಈ ಮಾಮನ ಒಟ್ಟು ಜಾತಿ ಯಾವ್ದೇ ಇದ್ದದ್ದು ಕೂಡ ಮಾವ, ಅಳಿಯ, ಅಣ್ಣ, ತಮ್ಮ ಅಂತ ಒಂದು ಬಾಂಧವ್ಯ ಅಲ್ಲಿ ಮಾತಲ್ಲೂ ಕೂಡ ಬರ್ತದೆ. ಮಾನವೀಯ ಒಂದು ಲಕ್ಷಣಗಳು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೋದು. ಇವತ್ತು ಅದಕ್ಕೆ ಸಾಕ್ಷಿ ಈ ಒಂದು ಜಾಮಿಯಾ ಮಸೀದಿ. ಖಂಡಿತವಾಗ್ಲೂ ಎಲ್ಲ ನಮ್ಮ ಮಾನವ ಕುಲದಲ್ಲಿ ಯಾವುದೇ ಧರ್ಮಗಳನ್ನ, ಯಾವುದೇ ಧರ್ಮ ತಗೊಳ್ಳಿ, ನೀವು ಇಸ್ಲಾಂ ಧರ್ಮ ತಗೊಳ್ಳಿ, ಹಿಂದೂ ಧರ್ಮ ತಗೊಳ್ಳಿ, ಬೈಬಲ್ ತಗೊಳ್ಳಿ, ಸಿಖ್ ಧರ್ಮ ತಗೊಳ್ಳಿ, ಜೈನ್ ಧರ್ಮ ತಗೊಳ್ಳಿ, ಯಾವೆಲ್ಲ ಧರ್ಮಗಳಿದ್ದಾವೆ ಅವೆಲ್ಲ ಧರ್ಮದಲ್ಲಿ ಇರತಕ್ಕಂಥ ಮಹಾತ್ಮರು ಎಲ್ಲರೂ ಕೂಡ ಒಂದಾಗಿ ಬಾಳ್ಬೇಕು, ಸಹಬಾಳ್ವೆ ಇರಬೇಕು, ಸಮಾನತೆ ಇರಬೇಕು ಅನ್ನೋದೇ ಅವರೆಲ್ಲರ ಒಂದು ಭಾವನೆ. ಹಾಗಾಗಿ ಇವತ್ತು